ಕೊನೆಯ ಬಾಲ್ನಲ್ಲಿ ದೊಡ್ಡ ಹೈಡ್ರಾಮಾ. ಒಂದು ಬಾಲ್ಗೆ ಬೇಕಿತ್ತು 2 ರನ್. ಆರ್ಸಿಬಿ ತಂಡ ರಣರೋಚಕ ಜಯವನ್ನು ಸಾಧನೆ ಮಾಡಿದೆ. ಐಪಿಎಲ್ನ ಪ್ರಮುಖ ಪಂದ್ಯ ಆರ್ಸಿಬಿ ವರ್ಸಸ್ ಮುಂಬೈ ಟೂರ್ನಮೆಂಟಿಂದ ಹೊರಗೆ. ಆರ್ಸಿಬಿಗೆ ಈ ಮ್ಯಾಚ್ ಗೆಲ್ಲಲೇಬೇಕಾಗಿತ್ತು, ಕೊನೆಗೆ ಗೆದ್ದಿದ್ದಾರೆ. ಮೊದಲು ಆರ್ಸಿಬಿ ತಂಡ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡ್ತಾರೆ. ಭುವನೇಶ್ವರ್ ಕುಮಾರ್ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. ತಿಲಕ್ ವರ್ಮಾ ಅವರ ವಿಕೆಟು ಇಂಪಾರ್ಟೆಂಟ್ ಆಗಿತ್ತು, ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಆರ್ಸಿಬಿ. ತಿಲಕ್ ವರ್ಮಾ ಆಮೇಲೆ 50 ರನ್ಸ್ನ ಬಾರಿಸ್ತಾರೆ. ಸ್ಕೋರು ದೊಡ್ಡ ಸ್ಕೋರ್ ಏನಿರಲಿಲ್ಲ, ಆದರೂ ಕೂಡ ಆರ್ಸಿಬಿ ತಂಡದ ವಿಕೆಟ್ಗಳು ಬೇಗ ಪತನ ಆಗ್ತಾ ಇರುತ್ತೆ. ಬೇಕಾಗಿದ್ದು 160+ ಅಷ್ಟೇನೆ. ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗ್ತಾರೆ, ಅದಾದಮೇಲೆ ವಿಕೆಟ್ಗಳು ಬೀಳ್ತದೆ. ದೇವದತ್ ಪಡಿಕ್ಕಲ್ ಔಟ್ ಆಗ್ತಾರೆ, ಪಟಿದಾರ್ ಔಟ್ ಆಗ್ತಾರೆ. ಕೃಣಾಲ್ ಪಾಂಡ್ಯ ನಾನು ನಿಂತ್ಕೊಂಡು ಬಾರಿಸ್ತೀನಿ ಅಂತ ಸೂಪರ್ ಆದಂಥ 50 ರನ್ಸ್ನ ಹೊಡಿತಾರೆ. ಅದಾದಮೇಲೆ ಕೊನೆಯಲ್ಲಿ ಕೃಣಾಲ್ ಪಾಂಡ್ಯ ಕೂಡ ಔಟ್ ಆಗ್ತಾರೆ. ಮ್ಯಾಚು ಫುಲ್ಲು ಕೊನೆ ಗಂಟ ಹೋಗುತ್ತೆ. ಕೊನೆಯ 3 ಬಾಲ್ಗೆ 9 ರನ್ ಬೇಕಾಗಿರುತ್ತೆ. ಆವಾಗ ಬರ್ತಾರೆ ನೋಡಿ ಭುವನೇಶ್ವರ್ ಕುಮಾರ್. ಬೌಲಿಂಗಲ್ಲಿ 4 ವಿಕೆಟ್ನ ತೊಗೊಂಡಿರ್ತಾರೆ ಭುವನೇಶ್ವರ್ ಕುಮಾರ್. 3 ಬಾಲ್ಗೆ 9 ರನ್ ಇರೋ ಟೈಮಲ್ಲಿ ಒಂದು 6ನ ಹೊಡಿತಾರೆ. ನೆಕ್ಸ್ಟ್ ಬಾಲ್ 1 ರನ್ನು, ಲಾಸ್ಟ್ 1 ಬಾಲ್ಗೆ 2 ರನ್ ಬೇಕಾಗಿರುತ್ತೆ. ರಸಿಕ್ ಸಲಾಮ್ದಾರ್ ಅಲ್ಲೇ ಕುಟ್ತಾರೆ. ಬಾಲರು ಕೈಗೆ ಟಚ್ ಆಗಿ ಬಾಲ್ ಹಿಂದಕ್ಕೆ ಹೋಗುತ್ತೆ. ಆರ್ಸಿಬಿ ತಂಡ 2 ರನ್ನ ಓಡಿ ಪಂದ್ಯವನ್ನು ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಅಂತೂ ಫುಲ್ಲು ಖುಷಿ ಆಗ್ತಾರೆ ಗುರು. ಇದು ರಣರೋಚಕ ಪಂದ್ಯ. ಬಾಯಿಗೆ ಬಂದು ಗೆಲ್ಲಿಸೋದಂದರೆ ಇದೇ ಥರ. ಈ ಒಂದು ಮ್ಯಾಚು ಆರ್ಸಿಬಿ ತಂಡ ಸುಮ್ಮನೆ ಸೋಲ್ಬೋದಾಗಿತ್ತು, ಆದರೆ ಸಖತ್ತಾಗಿ ರಣರೋಚಕವಾಗಿ ಗೆದ್ದಿದ್ದಾರೆ. ಭುವನೇಶ್ವರ್ ಕುಮಾರ್ ಮ್ಯಾನ್ ಆಫ್ ದ ಮ್ಯಾಚ್. 4 ವಿಕೆಟು ಜೊತೆಗೆ 3 ಬಾಲ್ 9 ರನ್ ಬೇಕಾಗಿದ್ದಾಗ ಒಂದು ಸೂಪರ್ ಆದಂಥ 6 ಹೊಡಿತಾರೆ ಕವರ್ಸ್ ಮೇಲೆ. ವಿರಾಟ್ ಕೊಹ್ಲಿ ಅಂತೂ ಫುಲ್ಲು ಖುಷಿ ಆಗ್ತಾರೆ. ಆರ್ಸಿಬಿ ತಂಡ ಗೆದ್ದುಕೊಂಡು ಟೇಬಲ್ನಲ್ಲಿ ನಂಬರ್ 1 ತಂಡ ಆಗುತ್ತೆ. ಮುಂಬೈ ಇಂಡಿಯನ್ಸ್ ಮನೆಗೆ, ಆರ್ಸಿಬಿ ಪ್ಲೇ ಆಫ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.